ಮುಖ್ಯಮಂತ್ರಿಗಳು, ನಾನು ಅದನ್ನ ವಿಡಿಯೋ ನೋಡಿದೆ. ಮುಖ್ಯಮಂತ್ರಿಗಳು ನಿಮ್ಗೆಲ್ಲ ಗೊತ್ತಿರುವಂಗೆ ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಅವ್ರ ಗ್ರಾಮೀಣ ಭಾಷೆ, ಗ್ರಾಮೀಣದ ಬಗ್ಗೆ ಅವ್ರಿಗೆ ಇರುವಂತಹ ಕಾಳಜಿ ಮತ್ತೆ ಅವ್ರು ಮಾತಾಡುವ ಶೈಲಿಗಳಾಗಿರ್ತವೆ. ನಾವ್ ಯಾವ ರೀತಿ ಬೆಳೆದು ಬಂದಿರ್ತೀವಿ ಅಲ್ಲಿ ಏಕವಚನದಲ್ಲಿ ಮಾತಾಡ್ಬೇಕು, ಇಲ್ಲ ಅವ್ರ ಬಗ್ಗೆ ತುಚ್ಛವಾಗಿ ಮಾತಾಡ್ಬೇಕು ಅಂತ ಅವ್ರ ಮನಸ್ಸಲ್ಲಿ ಯಾವುದೇ ರೀತಿ ಇರ್ಲಿಲ್ಲ. ಆಡು ಭಾಷೆ ಅದನ್ನ ಇವರು ಬೇರೆ ರೀತಿಯಲ್ಲಿ ಕಲ್ಪಿಸ್ಕೊಂಡ್ರೆ ಅದು ಏನು ಮಾಡಕ್ಕಾಗಲ್ಲ. ಈಗ ಕಾಮಾಲೆಕನ್ಗೆ ನೋಡೋದೆಲ್ಲ ಹಳದಿ ಅನ್ನೋ ರೀತಿಯಲ್ಲಿ ಇವರದನ್ನ ತಿಳ್ಕೊಳ್ಳೋ ರೀತಿಯಲ್ಲಿ ಅವರ ಅರ್ಥವನ್ನ, ಅವ್ರ ಮಾತಿನ ಅರ್ಥವನ್ನ ತಿಳ್ಕೊಂಡ್ರೆ ಎಲ್ಲರಿಗೂ ಒಳ್ಳೆಯದು. ರಾಜ್ಯ ಸರ್ಕಾರವನ್ನ ಪ್ರತಿನಿಧಿಸಿ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಸಾಹೇಬ್ರೆ ಕಳೆದ ವಾರ ದೆಹಲಿಗೆ ಹೋಗಿ ನಮ್ಮ ರಾಜ್ಯಕ್ಕೆ ಯಾವ್ಯಾವ ಆಗ್ಬೇಕಾಗಿದೆ, ಪ್ರಯಾರಿಟಿಲಿ ಏನೇನು ಬಜೆಟ್ ಅನ್ನು ನಾವು ನಿರೀಕ್ಷಣೆ ಮಾಡಿದ್ರು ಮನವಿಯನ್ನ ಸಲ್ಲಿಸಿದ್ದಾರೆ. ನಾವು ಈ ಸರ್ಕಾರ NDA ಮೈತ್ರಿಕೂಟ ಬಂದಾಗಿಂದನೂ ನಾವು ಮನವಿಯನ್ನ ಮಾಡ್ತಿದ್ವಿ. ನಾವು ನಮ್ಮ ರಾಜ್ಯದಲ್ಲಿ ನಾವು ಆಡಳಿತ ಬಂದು ಸುಮಾರು ಹತ್ರ 2.5 ವರ್ಷ ಆಯ್ತು. ಪ್ರತಿ ವರ್ಷ ನಾವು ನಮ್ಮ ಮನವಿಯನ್ನ ಮಾಡ್ತಾ ಇದ್ವಿ. ಕಿಂಚಿತ್ತು ಒಂದೇ ಒಂದು ಮನವಿಯಲ್ಲಿ ಇವತ್ತವರೆಗೂ ಸ್ಪಂದಿಸಿಲ್ಲ, ಸಹಕಾರವನ್ನ ಕೊಟ್ಟಿಲ್ಲ. ಇದಕ್ಕೆ ಅತ್ಯಂತ ಉದಾಹರಣೆ ಅಂತಂದ್ರೆ ಭದ್ರಾಮಿ ತಂಡ ಯೋಜನೆ. ಇದರಲ್ಲಿ ಎಷ್ಟೋ ರೈತರು ನನ್ಸಾಕುವಂಥದ್ದು 5,500 ಕೋಟಿಯನ್ನ ಕೊಡ್ತೀವಿ ಅಂತ